ಸರಿಯಾಗಿ ಪ್ರಸಾದ ಸಿಗ್ತಾ ಇಲ್ಲ ಅಂತ ಭಕ್ತರು ಆರೋಪವನ್ನ ಮಾಡಿರೋದು. ಟಿವಿ5 ಕನ್ನಡಕ್ಕೆ ದೇವಸ್ಥಾನ ಆಡಳಿತ ಅಧಿಕಾರಿ ಪ್ರಕಾಶ್ ರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಸರಿಯಾಗಿ ಪ್ರಸಾದ ಸಿಗ್ತಾ ಇಲ್ಲ ಅಂತ ಭಕ್ತರು ಆರೋಪವನ್ನ ಮಾಡಿದ್ರು. ಟಿವಿ5 ಜೊತೆಗೆ ಮಾತನಾಡಿರುವಂತಹ ಆಡಳಿತ ಅಧಿಕಾರಿ ಪ್ರಕಾಶ್ ರಾವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 3 ಅವಧಿಯಲ್ಲಿ ಪ್ರಸಾದ ವ್ಯವಸ್ಥೆಗೆ ಭಕ್ತರ ಬೇಡಿಕೆಯಾಗಿದೆ. ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೆ ದೇವಸ್ಥಾನ ಓಪನ್ ಇರುತ್ತೆ. ಇದರಿಂದಾಗಿ ರಾತ್ರಿ ವೇಳೆ ಪ್ರಸಾದ ವ್ಯವಸ್ಥೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಭಕ್ತರಿಗೆ ಸಮಸ್ಯೆ ಆಗ್ತಾ ಇರೋದ್ರ ಬಗ್ಗೆ ಗಮನಕ್ಕೆ ಬಂದಿದೆ. ಮತ್ತೆ ಟೆಂಡರ್ ಕರೆಯಲಾಗಿದೆ ಅಂತ ಪ್ರಕಾಶ್ ರಾವ್ ಅವರು ಟಿವಿ5 ಜೊತೆಗೆ ಮಾತನಾಡಿ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ 3 ಅವಧಿಯಲ್ಲಿ ಪ್ರಸಾದ ವಿತರಣೆ ಆಗ್ತಾ ಇರೋದು. ರಾತ್ರಿ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಭಕ್ತರು ನಮಗೆ ಪ್ರಸಾದ ಸಿಗ್ತಾ ಇಲ್ಲ, ಎಲ್ರಿಗೂ ಪ್ರಸಾದ ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು. ಅಂಜನಾದ್ರಿ ಬೆಟ್ಟದಲ್ಲಿ ಭಕ್ತರು ಆರೋಪವನ್ನು ಮಾಡಿದ್ರು, ಕೆಲವರಿಗೆ ಪ್ರಸಾದ ಸಿಕ್ಕರೆ ಇನ್ನು ಕೆಲವರಿಗೆ ಸಿಗಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ5 ಕನ್ನಡದ ಜೊತೆಗೇನೆ ಆಡಳಿತ ಅಧಿಕಾರಿಯಾಗಿರುವಂಥ ಪ್ರಕಾಶ್ ಅವರು ಮಾತನಾಡಿದ್ದಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾತಕ್ಕಾಗಿ ಅಲ್ಲಿ ಕೆಲವರಿಗೆ ಪ್ರಸಾದ ಸಿಗ್ತಾ ಇಲ್ಲ ಅಂದರೆ ರಾತ್ರಿ ವೇಳೆ ಪ್ರಸಾದದ ವ್ಯವಸ್ಥೆ ಮಾಡೋದಕ್ಕಾಗ್ತಾ ಇಲ್ಲ ಅಂತೇಳಿ. ನಮ್ಮ ಪ್ರತಿನಿಧಿ ನಾಗರಾಜ್ ಆಡಳಿತ ಅಧಿಕಾರಿ ಪ್ರಕಾಶ್ ರಾವ್ ಅವ್ರ ಜೊತೆ ಮಾತನಾಡಿದ್ದಾರೆ. ಅವ್ರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಏನು ಸಮಸ್ಯೆ ನೋಡೋಣ. ಶ್ರೀರಾಮನ ಬಂಟ ಏನು ಹನುಮ ಜನಿಸಿದ ಸ್ಥಳ ಅಂದರೆ ಅದು ಕೊಪ್ಪಳ ಜಿಲ್ಲೆಯ ಏನು ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಅಂತ ಹೇಳಿದ್ರು. ಇಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಬರ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಪ್ರತಿ ತಿಂಗಳು ಏನಾದರೂ ಲಕ್ಷಾಂತರ ಹಣವತ್ತು ದೇಣಿಗೆ ಸಂಗ್ರಹ ಏನಂದರೆ ಇವತ್ತು ಪ್ರಕಾಶ್ ರಾವ್ ಅವರು ಇದ್ದಾರೆ. ಅವ್ರನ್ನ ಅಂದರೆ ಅಂಜನಾದ್ರಿ ಬೆಟ್ಟದ ಮುಖ್ಯಸ್ಥರು ಇದ್ದಾರೆ, ಅಂದರೆ ಮುಖ್ಯ ಆಡಳಿತಾಧಿಕಾರಿ ಇದ್ದಾರೆ. ಅವ್ರು ಮತ್ತಷ್ಟು ತಗೋಣ ಸರ್. ಈಗ ಈ ಅಂಜನಾದ್ರಿ ಬೆಟ್ಟದಲ್ಲಿ ಕಡಿಮೆ ಬಿಡ್ ಅಂದರೆ ಒಂದು ಏಲಕ್ಕಿ ತೊಗೋಬೇಕಂತಂದರೆ ಕೆ ಜಿಗೆ 100 ರೂಪಾಯಿ ಅಂತೇಳಿ ಮಾಡಿ ಟೆಂಡರ್ ಹಾಕಿ ತೊಗೊಂಡಿದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಅದ್ರ ಜೊತೆಗೆ ಒಂದು ಕೆ ಜಿ ಏನಾದರೂ ಹಾಲಿನ ಪುಡಿ ಬೇಕಾದರೆ 10 ರೂಪಾಯಿ ಅಂತೇಳಿ ಈ ರೀತಿ ಟೆಂಡರ್ ಹಾಕಿ ಕಡಿಮೆ ಟೆಂಡರ್ನ ಹಣ ಹಾಕಿ ಈ ರೀತಿ ಒಂದು ಬೇರೆ ಬೇರೆ ಒಂದು ರೂಪದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲು ಕಡಿಮೆ ಟೆಂಡರ್ ಹಾಕಿ ಒಂದು ಹಣ ದುರ್ಬಳಕೆ ಮಾಡೋದು ಆರೋಪ ಕೇಳಿದ್ರು. ಈ ಬಗ್ಗೆ ತಾವು ನೋಡ್ತೀವಿ ಸರ್? ಇಲ್ಲ, ನಿನ್ನೆ ದಿನ ಅದು ಟೆಂಡರ್ ಓಪನ್ ಮಾಡಿದ್ವಿ. ಅದು ಎಲ್ಲ ಟೆಂಡರ್ ಕೊಟೇಶನ್ಗಳು ಅಸಂಬದ್ಧ ಇರೋದರಿಂದ ಅವನ್ನೆಲ್ಲ ತಿರಸ್ಕಾರ ಆಗಿದೆ. ಈ ಪ್ರೊಕ್ಯೂರ್ಮೆಂಟ್ ಮೂಲಕ ಟೆಂಡರ್ಗಳನ್ನು ಆಹ್ವಾನಿಸಿ ನಿಯಮಾನುಸಾರ ಮುಂದಿನ ದಿನಗಳಲ್ಲಿ ಕ್ರಮ ಅನುಸರಿಸ್ತೇವೆ. ಅಲ್ಲ, ಒಂದು ಏಲಕ್ಕಿಗೆ ಏನಿಲ್ಲ ಅಂದ್ರೆ ಸರ್ ಒಂದು ಅಲ್ಲ ಸರ್ ಮುಗಿದೋಗಿದೆ. ಅಲ್ಲ, ಓಕೆ ಸರ್, ಒಂದು ಏಲಕ್ಕಿಗೆ 2 ರಿಂದ 3 ಸಾವಿರ ರೂಪಾಯಿ ಒಂದು ಕೆ ಜಿಗೆ ಇದೆ. ಬರೀ 100 ರೂಪಾಯಿ ಹಾಕಿ ಬಿಡ್ ಕರೀತಾರೆ. ಅಂದರೆ ಕಡಿಮೆ ಬಿಡ್ ಕರೆದ್ರೆ ಆ ರೀತಿ ಇದೆ. ಹಾಕಿದ್ದು ಅವ್ರು ಕಡಿಮೆ ಹಾಕಿದ್ದಾರೆ. ಹಾಕಿದ್ದು ಅವ್ರು ಕಡಿಮೆ ದರ ಸೂಚಿಸಿ ಅವ್ರು ಸಲ್ಲಿಸಿದ್ದಾರೆ. ನಾವು ಬಿಡ್ ರೇಟ್ ಇಟ್ಟಿರೋದು ಆ್ಯಸ್ ಪರ್ ಮಾರ್ಕೆಟ್ ರೇಟ್ ಇಟ್ಟಿದ್ದಿದೆ. ಅದರಿಂದ ಅವು ಟೆಂಡರ್ ನಾಮ್ಸ್ ಪ್ರಕಾರ ದರಪಟ್ಟಿ ಇಲ್ಲದೇ ಇರೋದ್ರಿಂದ ಎಲ್ಲ ತಿರಸ್ಕಾರಗೊಂಡು ಪುನಃ ಅದನ್ನು ದರಪಟ್ಟಿ ಆಹ್ವಾನಿಸಲು ಈ ಪ್ರೊಕ್ಯೂರ್ಮೆಂಟ್ ಮೂಲಕ ಆಹ್ವಾನಿಸಲು ಕ್ರಮ ಅನುಸರಿಸಲಾಗುತ್ತದೆ. ಒಂದು ಧಾರ್ಮಿಕ ಕೇಂದ್ರ ಸರ್. ಇಲ್ಲಿ ಏನಂತಂದರೆ ಭಾಳಷ್ಟು ಪ್ರತಿ ತಿಂಗಳು ಏನಂದ್ರೆ ಲಕ್ಷ ದೇಣಿಗೆ ಬರುತ್ತೆ, ಅದು ಉಂಡಿನ ಹಣ ಸಂಗ್ರಹ ಇರುತ್ತೆ. ಆದರೆ ಪ್ರಸಾದ ವ್ಯವಸ್ಥೆ ಸರಿಯಾಗಿ ಇಲ್ಲ ಅನ್ನೋ ಆರೋಪ ಸರ್. ಈ ಬಗ್ಗೆ ತಾವು ಸರ್? ಇಲ್ಲ, ಪ್ರಸಾದ ವ್ಯವಸ್ಥೆ ಸರಿಯಾಗಿದೆ. ಅವು ಬೆಳಿಗ್ಗೆ 1 ಗಂಟೆಯಿಂದ 2:30-3 ಗಂಟೆವರೆಗೆ ನೀಡ್ತೇವೆ. ಅದಕ್ಕೂ ಮುಂಚೆ ಪ್ರಾರಂಭ ಮಾಡಿದ್ರು ಕೂಡ ಮಾಡ್ತೇವೆ. ಈ ರೀತಿಯಾದಂಥ ವಾತಾವರಣ ಇದೆ. ಒಂದು 2 ತಾಸು ಪ್ರಸಾದ ವ್ಯವಸ್ಥೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ಹೆಚ್ಚಿಗೆ ಪ್ರಸಾದ ತಯಾರಿಸಿ ಅನ್ನದಾಸೋಹ ಪ್ರಸಾದ ವಿತರಣೆ ಮಾಡ್ತೇವೆ. ಪ್ರಕಾಶ್ ಅವರು ಸರ್ ಬಂದಾಗಿಂದ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಹಂಗಾಗಿ ಈಗ ಹೊಸದಾಗಿ ಬಂದಿರ್ತಾವೆ ಯಾವ ರೀತಿ ಯಾಕಂದ್ರೆ ನೀರಿನ ಸಮಸ್ಯೆ ಇರೋದು, ಇಲ್ಲಿ ಪ್ರಸಾದ ವ್ಯವಸ್ಥೆ ಭಾಳ ಸಮಸ್ಯೆ ಇರೋದು. ಲಕ್ಷ ಹಣ ಬಂದರು ಯಾಕೆ 3 ಹೊತ್ತು ಯಾಕೆ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇಲ್ಲ? ಅಲ್ಲಲ್ಲ, ಯಾವ ಕ್ಷೇತ್ರದಲ್ಲಿಯೂ ಸಹ ಬಹುತೇಕ ದೇವಸ್ಥಾನದಲ್ಲಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಒಂದು ಊಟದ ವ್ಯವಸ್ಥೆ ಮಾಡೋದಿದೆ. ಆ ಪ್ರಸಾದದ ವ್ಯವಸ್ಥೆ ಸಂಜೆ ಕ್ಷೇತ್ರದಲ್ಲಿ 6 ಗಂಟೆ 7 ಗಂಟೆ ನಂತರ ಇಲ್ಲಿ ಯಾರು ಭಕ್ತರು ಬೆಟ್ಟ ಹತ್ತೋದಕ್ಕೆ ಅವಕಾಶ ಇಲ್ಲ. 6:30 ನಂತರ 7 ಗಂಟೆಗೆ ಎಲ್ಲ ಭಕ್ತರನ್ನ ಕೆಳಗಿಳಿಸುವ ಒಂದು ಕ್ರಮ ಇರ್ತದೆ. ಆ ಹೊತ್ತಿನಲ್ಲಿ ಬೆಳವಣಿಗೆ ಅಷ್ಟು ಜನ ಇರ್ತಾರೆ. ಮಧ್ಯಾಹ್ನ ಇದೆಯಲ್ಲ, 1 ಗಂಟೆಯಿಂದ 3-3:30 ಗಂಟೆವರೆಗೆ ಸಾಕಷ್ಟು ಪ್ರಸಾದ ಮಾಡಿ ವಿತರಣೆ ಮಾಡ್ತೇವೆ. ಬೆಳಿಗ್ಗೆ ಇನ್ನೂ 1 ತಾಸು 12:30ಇಂದನೂ ಪ್ರಾರಂಭ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತೇವೆ. 12:30ಇಂದನೇ ದಾಸೋಹ ಸ್ಟಾರ್ಟ್ ಮಾಡಿ 3-3:30ವರೆಗೆ ಕನಿಷ್ಠ ಪ್ರಸಾದ ಮಾಡಿಸ್ತೇವೆ. ಈಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಡಳಿತಾಧಿಕಾರಿಗಳಿಗೆ ಎಲ್ಲ ವಿಷಯ ಸಬ್ಮಿಟ್ ಮಾಡಿ ಸೂಕ್ತ ರೀತಿ ಮಾಡ್ತೇವೆ. ನಮ್ಮ ದೇವಸ್ಥಾನದಲ್ಲಿ 7 ಕೋಟಿ ರೂಪಾಯಿ ದುಡ್ಡು ಸಂಗ್ರಹ ಆಗಿದೆ. 2018ರಿಂದ ಇಲ್ಲಿವರೆಗೆ 7 ಕೋಟಿ ದುಡ್ಡಿದೆ. ನಿನ್ನೆ ದಿನವೇ 2 ಕೋಟಿ ರೂಪಾಯಿ ಹಣ ಠೇವಣಿ ಮಾಡಿದೆ.
ಆ ರೀತಿಯಾದ ಆದಾಯ ಇದೆ. ಮತ್ತು ಸರ್ಕಾರದ ರೋಪ್ ವೇ ಇತ್ಯಾದಿ ಯೋಜನೆಗಳು ಸಹ ಪ್ರಾರಂಭ ಆಗ್ತಾ ಇದೆ. ಹಲವು ಕಾರಣಗಳಿಂದ, ಆಡಳಿತಾತ್ಮಕ ಕಾರಣಗಳಿಂದ ಚತುಷ್ಪಥ ಇದೇನು ಪ್ರದಕ್ಷಿಣ ಪಥ ಮತ್ತು ಇದು ಪಾರ್ಕಿಂಗ್ ಪ್ರದೇಶ ಮತ್ತು ಭೂ ಸ್ವಾಧೀನ ಇತ್ಯಾದಿ ವಿಚಾರಗಳಿದೆ. ಆದಷ್ಟು ಶೀಘ್ರ ಮಾನ್ಯ ಜಿಲ್ಲಾಧಿಕಾರಿಗಳನ್ನೆಲ್ಲ ಬಗೆಹರಿಸಿ ಎಲ್ಲ ಸಮಗ್ರ ಅಭಿವೃದ್ಧಿಗೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಮುಂದಿನ ದಿನಗಳಲ್ಲಿ ಕ್ರಮ ವಹಿಸ್ತೇವೆ ಸರ್. ಇನ್ನು ಮುಂದಿನ ಸ್ವಲ್ಪ ದಿನಗಳಲ್ಲಿ ಪ್ರಗತಿ ಕಾಣ್ತದೆ ಸರ್. ಥ್ಯಾಂಕ್ ಯು ಸರ್. ಇವಿಷ್ಟು ಅಂದರೆ ಅಂಜನಾದ್ರಿ ಪೀಠದ ಮುಖ್ಯ ಆಡಳಿತಕಾರರಾದಂಥ ಪ್ರಕಾಶ್ ಅವರು ಮಾತಂತ ಹೇಳ್ಬೋದು.